ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಒಂದು ವಿರಳವಾದ ಒಂದು ಮೌನ ಯಾತನೆ ಅಂತ ಹೇಳಿದ್ರೆ ವಜೈನಿಸ್ಮಸ್ ಅಥವಾ ಯೋನಿ ಸಂಕೋಚ ಅಂತ ಹೇಳ್ತೀವಿ. ಇತ್ತೀಚೆಗೆ ಒಬ್ಬರು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು ಒಂದು ಗಂಡ ಹೆಂಡ್ತಿನ ರೆಫರ್ ಮಾಡ್ತಾರೆ. 7 ವರ್ಷ ಆಗಿ ಮದುವೆ ಆಗಿದೆ, ಆದರೂ ಕೂಡ ಅವರಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಆಪ್ತ ಸಮಾಲೋಚನೆಗೆ ಒಳಪಡಿಸಿದಾಗ ಇಲ್ಲಿ ಗೊತ್ತಾಗುತ್ತೆ ಆ ಹೆಣ್ಮಗುಗೆ ವಜೈನಿಸ್ಮಸ್ ಅಥವಾ ಯೋನಿ ಸಂಕೋಚದ ಕಾಯಿಲೆ, ಮನೋದೈಹಿಕ ಕಾಯಿಲೆ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಕಪಲಿಗೆ ಮದುವೆ ಆಗಿ ಕೆಲವು ದಿನಗಳಲ್ಲಿ ಅವರ ರಿಲೇಟಿವ್ಸು ಮತ್ತು ಅವರ ಫ್ರೆಂಡ್ಸು ಏನೋ ಒಂದು ರೀತಿ ಒಂದು ಲೈಂಗಿಕ ಕ್ರಿಯೆ ಬಗ್ಗೆ ಬಹಳ ಒಂದು ಕೆಟ್ಟ ಚಿತ್ರಣವನ್ನು ಕೊಟ್ಬಿಟ್ಟು, ನೀವು ಗಂಡ ಹೆಂಡತಿ ಸೇರಿದ್ರೆ ನಿಮಗೆ ತುಂಬ ನೋವಾಗುತ್ತೆ, ಉರಿ ಬರುತ್ತೆ, ಬ್ಲೀಡಿಂಗ್ ಆಗ್ಬೋದು ಅಂತೆಲ್ಲ ಹೇಳಿರ್ತಾರೆ. ಸೊ ಹಾಗಾಗಿ ಈ ಹೆಣ್ಮಗಳು ಅದನ್ನು ತುಂಬ ಮಾನಸಿಕವಾಗಿ ಅದನ್ನು ತೊಗೊಂಡ್ಬಿಟ್ಟು ಭಯನ ಮೂಡಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಯೋನಿ ಒಳಗಡೆ ಪ್ರವೇಶಕ್ಕೆ ಅವರು ಸಮ್ಮತಿಸುತ್ತಿರೋದಿಲ್ಲ. ಹಾಗೇನಾಗುತ್ತೆ, ಅವರು ಒಂದು ಗೈನಕಾಲಜಿಸ್ಟು ಒಂದು ಪರ್ವಜನಲ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಹೋದರೂ ಅವರು ಅನುಮತಿ ಕೊಡ್ತಾ ಇರೋದಿಲ್ಲ, ಬಿಡ್ತಾ ಇರೋದಿಲ್ಲ. ಅದೇ ರೀತಿ ಗಂಡ ಪ್ರೀತಿ ವಿಶ್ವಾಸದಿಂದ ಒಂದು ಸಂಭೋಗಕ್ಕೆ ಒಳಪಡಿಸಿದ್ರು ಕೂಡ ಶಿಶ್ನವನ್ನು ಅವರು ಪ್ರವೇಶ ಮಾಡಲಿಕ್ಕೆ ಅವಕಾಶನೇ ಕೊಡ್ತಾರೆ. ಯಾಕಂದರೆ ಯೋನಿ ಸ್ನಾಯುಗಳನ್ನು ತುಂಬ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ತೊಡೆ ಇಲ್ಲಿರ್ತಕ್ಕಂಥ ಒಂದು ಮಾಂಸಖಂಡಗಳನ್ನು ತುಂಬ ಗಟ್ಟಿಯಾಗಿ ಇಟ್ಕೊಂಡು ಒಂಥರ ಆತಂಕಕ್ಕೊಳಗಾಗಿ, ಎದೆ ಬಡಿತ ಜಾಸ್ತಿ ಆಗಿ, ಉಸಿರಾಟ ಫಾಸ್ಟ್ ಆಗಿ ಗಾಬರಿಗೊಳಗಾಗ್ತಾ ಇರ್ತಾರೆ. ಸೊ ಇದನ್ನು ನಾವು ವಜೈನಿಸ್ಮಸ್ ಅಂತ ಹೇಳ್ತೀವಿ. ಈ ವಜೈನಿಸ್ಮಸ್ ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರವ್ರಿಗೆ ನಾವು ಕಪಲ್ ಥೆರಪಿ ಅಥವಾ ಸೆಕ್ಸ್ ಥೆರಪಿ ಅಂತ ಹೇಳಿಬಿಟ್ಟು ಗಂಡ ಹೆಂಡ್ತಿನ ಕೂರಿಸ್ಕೊಂಡ್ಬಿಟ್ಟು ಆಪ್ತ ಸಮಾಲೋಚನೆಗೆ ಒಳಪಡಿಸ್ಬಿಟ್ಟು ಲೈಂಗಿಕ ಕ್ರಿಯೆ ಬಗ್ಗೆಯಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನು ಮೊದಲನೇದಾಗಿ ನಾವು ಬ್ರೇಕ್ ಮಾಡ್ತೀವಿ. ಇದೊಂದು ಸಹಜವಾದ ಕ್ರಿಯೆ, ಅದಕ್ಕೆ ಸರಿಯಾಗಿ ನಮಗೆ ಅಂಗಾಂಗ ರಚನೆ ಆಗಿರುತ್ತೆ. ಅದರಲ್ಲಿ ಯಾವುದೇ ತಪ್ಪು ಗ್ರಹಿಕೆ ಅಥವಾ ತಪ್ಪು ಕಲ್ಪನೆಗಳಿಂದ ಹೊರ ಬರಲಿಕ್ಕೆ ಅವರಿಗೆ ಸರಿಯಾದ ಒಂದು ಆಪ್ತ ಸಮಾಲೋಚನೆ ಮಾಡ್ತೀವಿ. ಜೊತೆಗೆ ಅವರಿಗೆ ಕೀಗಲ್ಸ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಯೋನಿ ಸುತ್ತಮುತ್ತ ಇರ್ತಕ್ಕಂಥ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಒಂದು ಥೆರಪಿಯನ್ನು ಕೂಡ ಹೇಳಲಿಕ್ಕೆ ಅವರಿಗೆ ನಾವು ಬಯಸ್ತೀವಿ. ಸೊ ಇದನ್ನು ಒಂದು ತುಂಬ ಆತಂಕಕ್ಕೊಳಗಾಗಿರೋದ್ರಿಂದ ಕೆಲವೊಮ್ಮೆ ಆತಂಕವನ್ನು ಕಡಿಮೆ ಮಾಡತಕ್ಕಂಥ ಮಾತ್ರೆ ಮತ್ತು ಕೌನ್ಸಿಲಿಂಗ್ ಮಾಡಿದ್ರೆ ಅವರು ಗಂಡ ಹೆಂಡತಿ ಆರಾಮಾಗಿರಬಹುದು, ಜೊತೆಗೆ ಲೈಂಗಿಕ ಸಂಭೋಗದಲ್ಲೂ ಇನ್ವಾಲ್ವ್ ಆಗ್ಬೋದು, ಮಕ್ಕಳು ಕೂಡ ಆಗ್ಬೋದು. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಎಷ್ಟೋ ಸರಿ ಏನಾಗುತ್ತೆ ಅಂತಂದರೆ, ಹೆಣ್ಮಕ್ಳು ಇದನ್ನು ಯಾರ ಹತ್ರನೂ ಹೇಳ್ಕೊಂಡಿರಲ್ಲ, ಇದನ್ನು ಎಲ್ಲಿ ಹೋಗಬೇಕು ಅಂತಲೂ ಗೊತ್ತಾಗಿರೋದು. ಸೊ ಮನೋವೈದ್ಯರ ಬಳಿ ಹೋದರೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಸಿಗುತ್ತೆ. ಥ್ಯಾಂಕ್ ಯು.